ಆ ಭೇಟಿಯ ಪ್ರತಿಯೊಂದು ಕ್ಷಣವನ್ನು ನಿಮ್ಮ ಕಣ್ಣ ಮುಂದೆ ತರುವ ಪ್ರಯತ್ನವಾಗಿದೆ. ಇದು ಭಾಗ 5ರ ಬೃಹತ್ ವಿಸ್ತರಣೆ, ಮೆಗಾ ಎಕ್ಸ್ಪ್ಯಾನ್ಷನ್ ಆಗಿದೆ. ಮೈಸೂರಿನ ಮಹಾಬೆಳಕು, ರಾಜರ್ಷಿ ಚಾಮರಾಜ ಒಡೆಯರ್ ಮತ್ತು ಯುಗಪುರುಷ ವಿವೇಕಾನಂದರ ಐತಿಹಾಸಿಕ ಸಮ್ಮಿಲನ. ಕಾಲ 1892. ಸ್ಥಳ ಮೈಸೂರು ಸಂಸ್ಥಾನ. ಪೀಠಿಕೆ 2 ಧ್ರುವಗಳ ಆಕರ್ಷಣೆ. ಭಾರತದ ಇತಿಹಾಸದ ಪುಟಗಳಲ್ಲಿ 1892ನೇ ಇಸವಿಯು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ವರ್ಷ. ಒಂದು ಕಡೆ ಬ್ರಿಟಿಷರ ದಾಸ್ಯದಲ್ಲಿದ್ದ ಭಾರತವು ತನ್ನ ಕಳೆದುಹೋದ ಸ್ವಾಭಿಮಾನವನ್ನು ಹುಡುಕುತ್ತಿತ್ತು. ಇನ್ನೊಂದು ಕಡೆ ಮೈಸೂರು ಸಂಸ್ಥಾನವು ಯುವ ಮಹಾರಾಜರಾದ 10ನೇ ಚಾಮರಾಜ ಒಡೆಯರವರ ನೇತೃತ್ವದಲ್ಲಿ ಆಧುನಿಕತೆಯತ್ತ ದಾಪುಗಾಲು ಹಾಕುತ್ತಿತ್ತು. ಇದೇ ಸಮಯದಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಿದ್ದ ಒಬ್ಬ ಅನಾಮಧೇಯ ತೇಜಸ್ವಿ ಸನ್ಯಾಸಿ ಮೈಸೂರಿನ ಮಣ್ಣಿಗೆ ಕಾಲಿಟ್ಟರು. ಅವರೇ ಸ್ವಾಮಿ ವಿವೇಕಾನಂದರು. ಆಗ ಅವರು ಸಚ್ಚಿದಾನಂದ ಎಂಬ ಹೆಸರಿನಿಂದ ಪರಿಚಿತರಾಗಿದ್ದರು. ಒಬ್ಬರು ಲೌಕಿಕ ಜಗತ್ತಿನ ರಾಜ ರಾಜಲಕ್ಷ್ಮಿ, ಮತ್ತೊಬ್ಬರು ಆಧ್ಯಾತ್ಮಿಕ ಜಗತ್ತಿನ ಚಕ್ರವರ್ತಿ ವೈರಾಗ್ಯಲಕ್ಷ್ಮಿ. ಈ ಇಬ್ಬರ ಭೇಟಿಯು ಕೇವಲ ಕುಶಲೋಪಚಾರದ ಭೇಟಿಯಾಗದೆ ಭಾರತದ ಪುನರುಜ್ಜೀವನಕ್ಕೆ ನಾಂದಿಯಾಯಿತು. ಅಧ್ಯಾಯ 1. ಬೆಂಗಳೂರಿನಿಂದ ಬುಲಾವ್, ದ ಕಾಲ್ ಫ್ರಮ್ ಬ್ಯಾಂಗಲೋರ್. ಸ್ವಾಮೀಜಿ ಬೆಂಗಳೂರಿನಲ್ಲಿ ತಂಗಿದ್ದಾಗ ಅವರ ಪಾಂಡಿತ್ಯದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತ್ತು. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಕೆ. ಶೇಷಾದ್ರಿಯಯ್ಯರ್ ಅವರು ಅಪ್ರತಿಮ ಬುದ್ಧಿವಂತರು. ಅವರು ಸ್ವಾಮೀಜಿಯನ್ನು ಭೇಟಿಯಾದ ಕ್ಷಣವೇ ಗ್ರಹಿಸಿದರು, ಈತ ಸಾಮಾನ್ಯ ಬಾವಾಜಿಯಲ್ಲ. ಇವನ ತಲೆಯಲ್ಲಿ ಜಗತ್ತನ್ನೇ ಬದಲಿಸುವ ವಿಚಾರಗಳಿವೆ. ದಿವಾನರು ತಕ್ಷಣವೇ ಮಹಾರಾಜರಿಗೆ ಸಂದೇಶ ಕಳುಹಿಸಿದರು. ಪ್ರಭು, ನಮ್ಮ ಸಂಸ್ಥಾನಕ್ಕೆ ಒಬ್ಬ ಅದ್ಭುತ ಯೋಗಿಯ ಆಗಮನವಾಗಿದೆ. ಅವರ ಕಣ್ಣುಗಳಲ್ಲಿ ಸೂರ್ಯನ ತೇಜಸ್ಸಿದೆ, ಮಾತಿನಲ್ಲಿ ವೇದಗಳ ಸಾರವಿದೆ. ತಾವು ಅವರನ್ನು ಅವಶ್ಯವಾಗಿ ಭೇಟಿಯಾಗಬೇಕು. ಕಲೆ ಮತ್ತು ಜ್ಞಾನದ ಆರಾಧಕರಾಗಿದ್ದ ಮಹಾರಾಜ ಚಾಮರಾಜ ಒಡೆಯರವರು ಕ್ಷಣವೂ ತಡಮಾಡದೆ ಅವರನ್ನು ಸಕಲ ರಾಜಮರ್ಯಾದೆಯೊಂದಿಗೆ ಮೈಸೂರಿಗೆ ಕರೆತನ್ನಿರಿ ಎಂದು ಆಜ್ಞಾಪಿಸಿದರು. ಹೀಗೆ ಅರಮನೆಯ ಆಹ್ವಾನದ ಮೇರೆಗೆ ಸ್ವಾಮೀಜಿ ಮೈಸೂರಿಗೆ ಪ್ರಯಾಣ ಬೆಳೆಸಿದರು. ಆ ರೈಲು ಪ್ರಯಾಣದಲ್ಲಿ ದಿವಾನರು ಮತ್ತು ಸ್ವಾಮೀಜಿಯವರ ನಡುವೆ ನಡೆದ ಮಾತುಕತೆಗಳು ಮೈಸೂರಿನ ಮುಂದಿನ ಆಡಳಿತದ ನೀಲನಕ್ಷೆಯಾಗಿತ್ತು ಎಂದರೂ ತಪ್ಪಾಗಲಾರದು. ಅಧ್ಯಾಯ 2. ರಾಜಸಭೆಯಲ್ಲಿ ಕೇಸರಿ ಕಲಿ, ದ ಫಸ್ಟ್ ಎನ್ಕೌಂಟರ್. ಅದು ಮೈಸೂರಿನ ಹಳೆಯ ಅರಮನೆ. ಮರದ ಕಂಬಗಳು, ಚಿನ್ನದ ಕಲಶಗಳು ಮತ್ತು ರತ್ನಗಂಬಳಿ ಹಾಸಿದ ದರ್ಬಾರ್ ಹಾಲ್. ಮಹಾರಾಜ ಚಾಮರಾಜ ಒಡೆಯರವರು ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಆಸ್ಥಾನದಲ್ಲಿ ಮಂತ್ರಿಗಳು, ಪಂಡಿತರು ಮತ್ತು ಅಧಿಕಾರಿಗಳು ಉಸಿರು ಬಿಗಿ ಹಿಡಿದು ಕುಳಿತಿದ್ದರು. ದ್ವಾರಪಾಲಕರು ಘೋಷಿಸಿದರು, ಪರಿವ್ರಾಜಕ ಸನ್ಯಾಸಿ ಶ್ರೀ ಸಚ್ಚಿದಾನಂದ ಸ್ವಾಮಿಗಳ ಆಗಮನ. ಕೇಸರಿ ನಿಲುವಂಗಿ ಧರಿಸಿ, ಕೈಯಲ್ಲಿ ದಂಡ ಹಿಡಿದು, ತಲೆಯಲ್ಲಿ ಪೇಟ ಸುತ್ತಿ, ಮುಖದಲ್ಲಿ ಮಂದಹಾಸದೊಂದಿಗೆ ಸ್ವಾಮೀಜಿ ಒಳಗೆ ಪ್ರವೇಶಿಸಿದರು. ಅವರ ನಡಿಗೆಯಲ್ಲಿ ರಾಜನಿಗೆ ಇರಬೇಕಾದ ಗತ್ತು ಇತ್ತು, ಆದರೆ ಕಣ್ಣುಗಳಲ್ಲಿ ಮಗುವಿನ ಮುಗ್ಧತೆ ಇತ್ತು. ಸಾಮಾನ್ಯವಾಗಿ ರಾಜರು ಯಾರಿಗೂ ಎದ್ದು ನಿಲ್ಲುವ ಸಂಪ್ರದಾಯವಿರಲಿಲ್ಲ. ಆದರೆ ಸ್ವಾಮೀಜಿಯವರ ಆ ದಿವ್ಯ ತೇಜಸ್ಸನ್ನು ಕಂಡೊಡನೆ ಮಹಾರಾಜ ಚಾಮರಾಜ ಒಡೆಯರವರು ತಮಗರಿವಿಲ್ಲದೆಯೇ ಸಿಂಹಾಸನದಿಂದ ಎದ್ದು ನಿಂತರು. ಇಡೀ ಸಭೆಯ ವಾಕ್ಕಾಯಿತು. ಮಹಾರಾಜರು ಕೈಮುಗಿದು ಸ್ವಾಮೀಜಿಯನ್ನು ಬರಮಾಡಿಕೊಂಡರು. ಮೊದಲ ಸಂಭಾಷಣೆ. ಮಹಾರಾಜರು, ಸ್ವಾಮಿಗಳೇ, ಸ್ವಾಗತ. ನಿಮ್ಮ ವಯಸ್ಸು ನೋಡಿದರೆ ಇನ್ನೂ ತೀರಾ ಚಿಕ್ಕದು. ಈ ಎಳೆಯ ವಯಸ್ಸಿನಲ್ಲಿ ಪ್ರಪಂಚದ ಸುಖಭೋಗಗಳನ್ನು ತ್ಯಜಿಸಿ ಈ ಕಠಿಣ ಸನ್ಯಾಸದ ಹಾದಿಯನ್ನು ಹಿಡಿಯಲು ಕಾರಣವೇನು? ಸ್ವಾಮೀಜಿ ಸಿಂಹಾಸನದ ಪಕ್ಕದಲ್ಲೇ ಇದ್ದ ಆಸನದಲ್ಲಿ ಆಸೀನರಾಗಿ ಉತ್ತರಿಸಿದರು. ಸ್ವಾಮೀಜಿ, ಮಹಾರಾಜರೇ, ಒಂದು ದೊಡ್ಡ ಉದ್ದೇಶಕ್ಕಾಗಿ ಸಣ್ಣ ವಿಷಯಗಳನ್ನು ತ್ಯಜಿಸಲೇಬೇಕು. ಪ್ರಪಂಚದಲ್ಲಿ 2 ಬಗೆಯ ಜನರಿದ್ದಾರೆ. ಕೆಲವರು ತಮಗಾಗಿಯೇ ಬದುಕುತ್ತಾರೆ, ಇನ್ನು ಕೆಲವರು ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ. ನಾನು ನನ್ನ ದೇಶದ, ನನ್ನ ಧರ್ಮದ ಮತ್ತು ನನ್ನ ಜನರ ಸೇವೆಯಲ್ಲಿ ದೇವರನ್ನು ಕಾಣಲು ಈ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ. ಈ ಉತ್ತರ ಕೇಳಿ ಮಹಾರಾಜರು ರೋಮಾಂಚಿತರಾದರು. ಇವರು ಬರೀ ಸನ್ಯಾಸಿಯಲ್ಲ, ಇವರು ದೇಶಭಕ್ತ ಸನ್ಯಾಸಿ ಎಂದು ಅವರಿಗೆ ಮನವರಿಕೆಯಾಯಿತು. ಅಧ್ಯಾಯ 3. ಅರಮನೆಯ ಅಂತಃಪುರದಲ್ಲಿ ತಾತ್ವಿಕ ಮಂಥನ, ಫಿಲಸಾಫಿಕಲ್ ಡಯಲಾಗ್ಸ್. ಸ್ವಾಮೀಜಿ ಮೈಸೂರಿನಲ್ಲಿ ತಂಗಿದ್ದ ಹಲವು ವಾರಗಳ ಕಾಲ ಅರಮನೆಯು ಒಂದು ಗುರುಕುಲದಂತೆ ಬದಲಾಯಿತು. ಮಹಾರಾಜರು ತಮ್ಮ ರಾಜಕೀಯ ಒತ್ತಡಗಳನ್ನು ಬದಿಗಿಟ್ಟು ಗಂಟೆಗಟ್ಟಲೆ ಸ್ವಾಮೀಜಿಯವರೊಂದಿಗೆ ಚರ್ಚೆಯಲ್ಲಿ ತೊಡಗುತ್ತಿದ್ದರು. ಈ ಚರ್ಚೆಗಳು ಆಧುನಿಕ ಮೈಸೂರಿನ ನಿರ್ಮಾಣಕ್ಕೆ ಬುನಾದಿಯಾದವು. ಆ ಕೆಲವು ಪ್ರಮುಖ ಸಂಭಾಷಣೆಗಳ ಪುನರ್ನಿರ್ಮಾಣ ಇಲ್ಲಿದೆ. ಸನ್ನಿವೇಶ 1. ದರಿದ್ರ ನಾರಾಯಣನ ಕಲ್ಪನೆ, ದ ಕಾನ್ಸೆಪ್ಟ್ ಆಫ್ ದರಿದ್ರ ನಾರಾಯಣ. ಒಂದು ಸಂಜೆ ಮಹಾರಾಜರು ಸ್ವಾಮೀಜಿಯನ್ನು ಉದ್ಯಾನವನದಲ್ಲಿ ಭೇಟಿಯಾದರು. ಮಹಾರಾಜರು, ಸ್ವಾಮೀಜಿ, ನಮ್ಮ ದೇಶಕ್ಕೆ ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ದೇವಸ್ಥಾನಗಳಿದ್ದರೂ ಜನಕ್ಕೆ ಇಷ್ಟು ಕಷ್ಟಪಡುತ್ತಿದ್ದಾರೆ. ನಮ್ಮ ಧರ್ಮದಲ್ಲಿ ಎಲ್ಲೋ ತಪ್ಪಿದೆಯೇ? ಸ್ವಾಮೀಜಿ, ಮಹಾರಾಜರೇ, ಧರ್ಮದಲ್ಲಿ ತಪ್ಪಿಲ್ಲ, ನಮ್ಮ ಆಚರಣೆಯಲ್ಲಿ ತಪ್ಪಿದೆ. ನಾವು ಕೇವಲ ಕಲ್ಲಿನ ವಿಗ್ರಹಗಳಲ್ಲಿ ದೇವರನ್ನು ಹುಡುಕುತ್ತಿದ್ದೇವೆ. ಆದರೆ ಜೀವಂತ ದೇವರನ್ನು, ಅಂದರೆ ಮನುಷ್ಯನನ್ನು ಕಡೆಗಣಿಸಿದ್ದೇವೆ. ಹಸಿದವನ ಹೊಟ್ಟೆ ತುಂಬಿಸದ ಧರ್ಮ, ವಿಧವೆಯ ಕಣ್ಣೀರು ಒರೆಸದ ಧರ್ಮ, ಅನಾಥರಿಗೆ ಆಶ್ರಯ ನೀಡದ ಧರ್ಮವೇ ಅಲ್ಲ. ಮಹಾರಾಜರು ಚಿಂತಾಕ್ರಾಂತರಾಗಿ, ಹಾಗಾದರೆ ಒಬ್ಬ ರಾಜನಾಗಿ ನನ್ನ ಕರ್ತವ್ಯವೇನು? ಸ್ವಾಮೀಜಿ, ನಿಮ್ಮ ಪ್ರಜೆಗಳಲ್ಲಿ, ಅದರಲ್ಲೂ ಅತ್ಯಂತ ಬಡವರಲ್ಲಿ, ದೀನದಲಿತರಲ್ಲಿ ದೇವರನ್ನು ಕಾಣಿರಿ. ಅವರೇ ನಿಮ್ಮ ದರಿದ್ರ ನಾರಾಯಣರು. ಅವರಿಗೆ ವಿದ್ಯೆ ಕೊಡಿ, ಅನ್ನ ಕೊಡಿ, ಆರೋಗ್ಯ ಕೊಡಿ.
ನಿಮ್ಮ ಬೊಕ್ಕಸದ ಹಣ ದೇವಸ್ಥಾನಗಳಿಗಿಂತ ಹೆಚ್ಚಾಗಿ ಶಾಲೆಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ವಿನಿಯೋಗವಾಗಲಿ. ಆಗ ಮಾತ್ರ ನಿಮ್ಮ ರಾಜ್ಯ ರಾಮರಾಜ್ಯವಾಗುತ್ತದೆ. ಈ ಮಾತುಗಳು ಚಾಮರಾಜ ಒಡೆಯರವರ ಹೃದಯದಲ್ಲಿ ಆಳವಾಗಿ ಬೇರೂರಿದವು. ನಂತರದ ದಿನಗಳಲ್ಲಿ ಅವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನೀಡಿದ ಆದ್ಯತೆ ಇದಕ್ಕೆ ಸಾಕ್ಷಿ. ಸನ್ನಿವೇಶ 2. ಪೂರ್ವ ಮತ್ತು ಪಶ್ಚಿಮಗಳ ಸಮ್ಮಿಲನ, ಈಸ್ಟ್ ಮೀಟ್ಸ್ ವೆಸ್ಟ್. ಮಹಾರಾಜರು ಪಾಶ್ಚಿಮಾತ್ಯ ಶಿಕ್ಷಣ ಪಡೆದಿದ್ದರು. ಅವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಇತ್ತು. ಆದರೆ ಸಂಪ್ರದಾಯವಾದಿಗಳು ಇಂಗ್ಲಿಷ್ ಶಿಕ್ಷಣ ಪಾಪ ಎಂದು ನಂಬಿದ್ದ ಕಾಲವದು. ಮಹಾರಾಜರು, ಸ್ವಾಮೀಜಿ, ನಾವು ಪಾಶ್ಚಿಮಾತ್ಯ ವಿಜ್ಞಾನವನ್ನು ಕಲಿಯುವುದು ನಮ್ಮ ಸಂಸ್ಕೃತಿಗೆ ದ್ರೋಹವೇ? ಸ್ವಾಮೀಜಿ, ಖಂಡಿತ ಇಲ್ಲ ಮಹಾರಾಜರೇ. ಇದು ಮೂರ್ಖತನದ ವಾದ. ಪಾಶ್ಚಿಮಾತ್ಯರಲ್ಲಿ ಅದ್ಭುತವಾದ ಸಂಘಟನಾ ಶಕ್ತಿ ಇದೆ, ವಿಜ್ಞಾನವಿದೆ, ತಂತ್ರಜ್ಞಾನವಿದೆ. ಅದನ್ನು ನಾವು ಕಲಿಯಲೇಬೇಕು. ಹಾಗೆಯೇ ನಮ್ಮ ಬಳಿ ಜಗತ್ತಿಗೆ ಶಾಂತಿ ನೀಡುವ ಅಧ್ಯಾತ್ಮವಿದೆ. ವೇದಾಂತದ ತಳಹದಿಯ ಮೇಲೆ ಪಾಶ್ಚಿಮಾತ್ಯ ವಿಜ್ಞಾನವನ್ನು ಕಟ್ಟಬೇಕು. ಕುರುಡು ನಂಬಿಕೆಗಳನ್ನು ಬಿಟ್ಟು ವಿಜ್ಞಾನದ ಬೆಳಕಿನಲ್ಲಿ ಧರ್ಮವನ್ನು ನೋಡಬೇಕು. ಆಗ ಭಾರತ ಜಗದ್ಗುರು ಆಗುತ್ತದೆ. ಅಧ್ಯಾಯ 4. ಪಂಡಿತರ ಗರ್ವಭಂಗ ಮತ್ತು ಶಂಕರನ ಅವತಾರ. ಅರಮನೆಯಲ್ಲಿ ಅನೇಕ ಆಸ್ಥಾನ ವಿದ್ವಾಂಸರಿದ್ದರು. ಅವರು ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದರು. ಆದರೆ ಅವರಿಗೆ ಇಂಗ್ಲಿಷ್ ಮಾತನಾಡುವ, ಜಾತಿಯ ಬಗ್ಗೆ ತಲೆಕೆಡಿಸಿಕೊಳ್ಳದ, ಕಾಯಸ್ಥ ಕುಲದ ಈ ತರುಣ ಸನ್ಯಾಸಿಯ ಬಗ್ಗೆ ಅಸಮಾಧಾನವಿತ್ತು. ಒಂದು ದಿನ ತುಂಬಿದ ಸಭೆಯಲ್ಲಿ ಪಂಡಿತರು ಸ್ವಾಮೀಜಿಯನ್ನು ಪರೀಕ್ಷಿಸಲು ಮುಂದಾದರು. ಹಿರಿಯ ಪಂಡಿತ, ಯುವ ಸನ್ಯಾಸಿಗಳೇ, ನೀವು ವೇದಾಂತದ ಬಗ್ಗೆ ಮಾತನಾಡುತ್ತೀರಿ. ಆದರೆ ಶಾಂಕರ ಭಾಷ್ಯದ ಈ ಸೂಕ್ಷ್ಮವಾದ ಅರ್ಥ ನಿಮಗೇನು ತಿಳಿದಿದೆ ಎಂದು ಸಂಸ್ಕೃತದಲ್ಲಿ ಕಠಿಣವಾದ ಪ್ರಶ್ನೆ ಹಾಕಿದರು. ಆಗ ನಡೆದದ್ದು ಪವಾಡವೇ ಸರಿ. ಸ್ವಾಮೀಜಿಯವರು ಆ ಪಂಡಿತರು ನಿರೀಕ್ಷಿಸದಂತಹ ಸ್ಖಲಿತ, ಶುದ್ಧ ಸಂಸ್ಕೃತದಲ್ಲಿ ಮಾತನಾಡಲಾರಂಭಿಸಿದರು. ಅವರು ಕೇವಲ ಶಂಕರರನ್ನು ಮಾತ್ರವಲ್ಲ, ರಾಮಾನುಜರನ್ನು, ಮಧ್ವರನ್ನು ಮತ್ತು ಉಪನಿಷತ್ತುಗಳನ್ನು ಉಲ್ಲೇಖಿಸುತ್ತಾ ಪಂಡಿತರ ವಾದವನ್ನು ತರ್ಕಬದ್ಧವಾಗಿ ಖಂಡಿಸಿದರು. ಅವರ ವಾದದಲ್ಲಿ ಅಹಂಕಾರವಿರಲಿಲ್ಲ, ಬದಲಾಗಿ ಸತ್ಯದ ಬೆಳಕಿತ್ತು. 1.5 ಗಂಟೆಗಳ ಕಾಲ ನಡೆದ ಈ ವಾದದ ಕೊನೆಯಲ್ಲಿ ಪ್ರಶ್ನೆ ಕೇಳಲು ಬಂದ ಪಂಡಿತರು ಎದ್ದು ನಿಂತು ಸ್ವಾಮೀಜಿಯವರ ಪಾದ ಮುಟ್ಟಿ ನಮಸ್ಕರಿಸಿದರು. ಕ್ಷಮಿಸಿ ಸ್ವಾಮಿಗಳೇ, ತಾವು ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ಶಂಕರಾಚಾರ್ಯರ ಅವತಾರ ಎಂದು ಒಪ್ಪಿಕೊಂಡರು. ಸಿಂಹಾಸನದ ಮೇಲಿದ್ದ ಮಹಾರಾಜರು ಆನಂದ ಬಾಷ್ಪ ಸುರಿಸುತ್ತಾ, ನನ್ನ ಆಸ್ಥಾನ ಪವಿತ್ರವಾಯಿತು ಎಂದು ಉದ್ಗರಿಸಿದರು. ಅಧ್ಯಾಯ 5. ಫೋನೋಗ್ರಾಫ್ ವಿಸ್ಮಯ ಮತ್ತು ಸರಳತೆ. ಮಹಾರಾಜ ಚಾಮರಾಜ ಒಡೆಯರವರಿಗೆ ಹೊಸ ಆವಿಷ್ಕಾರಗಳೆಂದರೆ ಎಲ್ಲಿಲ್ಲದ ಪ್ರೀತಿ. ಆಗ ತಾನೇ ವಿದೇಶದಿಂದ ತರಿಸಿದ್ದ ಫೋನೋಗ್ರಾಫ್ ಧ್ವನಿಮುದ್ರಣ ಯಂತ್ರ ಒಂದನ್ನು ಅವರು ಸ್ವಾಮೀಜಿಗೆ ತೋರಿಸಿದರು. ಮಹಾರಾಜರು, ಸ್ವಾಮೀಜಿ, ಬನ್ನಿ, ಇದೊಂದು ವಿಜ್ಞಾನದ ಚಮತ್ಕಾರವನ್ನು ನೋಡಿ. ಇದು ನಮ್ಮ ಧ್ವನಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಸ್ವಾಮೀಜಿ ಅದನ್ನು ಮಗುವಿನ ಕುತೂಹಲದಿಂದ ನೋಡಿದರು. ಓಹೋ, ಶಬ್ದವನ್ನು ಹಿಡಿದಿಡುವ ಯಂತ್ರವೇ, ಎಂತಹ ಅದ್ಭುತ ಎಂದರು. ಮಹಾರಾಜರು, ಸ್ವಾಮೀಜಿ, ಇದರಲ್ಲಿ ನಿಮ್ಮ ದಿವ್ಯವಾಣಿಯನ್ನು ಮುದ್ರಿಸಿಕೊಳ್ಳಲು ನನಗೆ ಆಸೆಯಿದೆ. ದಯವಿಟ್ಟು ಏನಾದರೂ ಹಾಡಿ ಎಂದು ವಿನಂತಿಸಿದರು. ಸ್ವಾಮೀಜಿ ನಗುತ್ತಾ ಒಪ್ಪಿಕೊಂಡರು. ಅವರು ಒಂದು ಭಕ್ತಿಗೀತೆಯನ್ನು ಹಾಡಿದರೆಂದು ಹೇಳಲಾಗುತ್ತದೆ. ದುರದೃಷ್ಟವಶಾತ್ ಆ ದಾಖಲೆ ಇಂದು ಲಭ್ಯವಿಲ್ಲ. ಸಿಗಾರ್ ಪ್ರಸಂಗ. ಮತ್ತೊಂದು ಸಂದರ್ಭದಲ್ಲಿ ಮಹಾರಾಜರು ಮತ್ತು ಸ್ವಾಮೀಜಿ ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಸ್ವಾಮೀಜಿ ತಂಬಾಕು ಸೇದುವ ಅಭ್ಯಾಸವಿದ್ದಿದ್ದರಿಂದ ಚುಟ್ಟ ಸಿಗಾರ್ ಸೇದುತ್ತಿದ್ದರು. ಮಹಾರಾಜರು ತಾವೇ ಸ್ವತಃ ಬೆಂಕಿ ಕಡ್ಡಿ ಗೀರಿ ಸ್ವಾಮೀಜಿಯ ಚುಟ್ಟಾಕ್ಕೆ ಬೆಂಕಿ ಹಚ್ಚಿಕೊಟ್ಟರು. ಒಬ್ಬ ಮಹಾರಾಜರು ಸನ್ಯಾಸಿಯೊಬ್ಬರಿಗೆ ಮಾಡಿದ ಈ ಸೇವೆ ಅವರಿಬ್ಬರ ನಡುವೆ ಇದ್ದ ಗಾಢವಾದ ಸ್ನೇಹ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿತ್ತು. ಅಧ್ಯಾಯ 6. ಚಿಕಾಗೋ ಯಾತ್ರೆಗೆ ಮೈಸೂರಿನ ಶಕ್ತಿ, ದ ಟರ್ನಿಂಗ್ ಪಾಯಿಂಟ್. ಇದು ಸ್ವಾಮಿ ವಿವೇಕಾನಂದರ ಮತ್ತು ಮೈಸೂರಿನ ಇತಿಹಾಸದ ಅತ್ಯಂತ ನಿರ್ಣಾಯಕ ಘಟ್ಟ. ಅಮೆರಿಕಾದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ ಎಂಬ ಸುದ್ದಿ ಸ್ವಾಮೀಜಿಗೆ ತಿಳಿದಿತ್ತು. ಭಾರತದ ಸನಾತನ ಧರ್ಮದ ಬಗ್ಗೆ ಪಾಶ್ಚಿಮಾತ್ಯರಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸಲು ಅಲ್ಲಿಗೆ ಹೋಗಬೇಕೆಂಬ ಆಸೆ ಅವರಿಗಿತ್ತು. ಆದರೆ ಹಣದ ಕೊರತೆ ಮತ್ತು ಸಂಕೋಚ ಅವರನ್ನು ತಡೆದಿತ್ತು. ಒಂದು ದಿನ ಮಹಾರಾಜರು ಸ್ವಾಮೀಜಿಯ ಮುಖದಲ್ಲಿನ ಚಿಂತೆಯನ್ನು ಗಮನಿಸಿದರು. ಮಹಾರಾಜರು, ಸ್ವಾಮೀಜಿ, ಏನು ಯೋಚಿಸುತ್ತಿರುವಿರಿ? ನಿಮ್ಮ ಮನಸ್ಸಿನಲ್ಲಿ ಯಾವುದೋ ದೊಡ್ಡ ಸಂಕಲ್ಪವಿದೆ ಎಂದು ನನಗೆ ಅನ್ನಿಸುತ್ತಿದೆ. ಸ್ವಾಮೀಜಿ, ಮಹಾರಾಜರೇ, ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ ನಮ್ಮ ಋಷಿಮುನಿಗಳ ಜ್ಞಾನವನ್ನು ಅವರಿಗೆ ತಿಳಿಸಬೇಕೆಂಬ ಇಚ್ಛೆಯಿದೆ. ಆದರೆ ಮಹಾರಾಜರು ಉತ್ಸಾಹದಿಂದ, ಆದರೆ ಎನ್ನಬೇಡಿ ಸ್ವಾಮೀಜಿ, ನೀವು ಹೋಗಲೇಬೇಕು. ಭಾರತದ ಧ್ವನಿಯಾಗಿ, ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೋಗಲು ನಿಮ್ಮಷ್ಟು ಅರ್ಹರು ಬೇರಾರೂ ಇಲ್ಲ. ಸಿಂಹದಂತೆ ಹೋಗಿ ಗರ್ಜಿಸಿ ಬನ್ನಿ. ಸ್ವಾಮೀಜಿ, ನಾನು ಒಬ್ಬ ಬಡ ಸನ್ಯಾಸಿ. ಮಹಾರಾಜರು, ಅದರ ಬಗ್ಗೆ ನೀವು ಚಿಂತಿಸಬೇಡಿ. ನಿಮ್ಮ ಪ್ರಯಾಣದ ಸಂಪೂರ್ಣ ವೆಚ್ಚವನ್ನು ಮೈಸೂರು ಸಂಸ್ಥಾನವೇ ಭರಿಸುತ್ತದೆ. ಇದು ಮೈಸೂರಿನ ಜನತೆ ನಿಮಗೆ ನೀಡುವ ಕಾಣಿಕೆ ಎಂದು ಭಾವಿಸಿ. ಬೇಕಾದರೆ ನಾನೇ ಖುದ್ದು ಟಿಕೆಟ್ ವ್ಯವಸ್ಥೆ ಮಾಡುತ್ತೇನೆ. ಮಹಾರಾಜರ ಈ ದೃಢವಾದ ಬೆಂಬಲ ಮತ್ತು ವಿಶ್ವಾಸವೇ ಸ್ವಾಮೀಜಿಗೆ ನಾನು ಹೋಗಬಲ್ಲೆ ಎಂಬ ಶಕ್ತಿಯನ್ನು ನೀಡಿತು. ಅಂತಿಮವಾಗಿ ಸ್ವಾಮೀಜಿ ಚಿಕಾಗೋಗೆ ಹೊರಡಲು ಸಿದ್ಧರಾದಾಗ ಮಹಾರಾಜರು ಅವರಿಗೆ ಪ್ರಯಾಣಕ್ಕೆ ಬೇಕಾದ ಬೆಲೆಬಾಳುವ ರೇಷ್ಮೆ ವಸ್ತ್ರಗಳನ್ನು ಮತ್ತು ಹಣದ ಚೀಲವನ್ನು ನೀಡಿದರು. ಅಂದು ಚಿಕಾಗೋದಲ್ಲಿ ವಿವೇಕಾನಂದರು ಜಗತ್ತನ್ನೇ ನಿಬ್ಬೆರಗಾಗಿಸಿದಾಗ ಅವರ ಆ ವಿಜಯದ ಹಿಂದೆ ಮೈಸೂರು ಮಹಾರಾಜರ ಔದಾರ್ಯ ಮತ್ತು ದೂರದೃಷ್ಟಿ ಇತ್ತು ಎಂಬುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಅಧ್ಯಾಯ 7. ಭಾವಪೂರ್ಣ ವಿದಾಯ ಮತ್ತು ರಾಜನಿಗೊಂದು ಪತ್ರ. ಸ್ವಾಮೀಜಿ ಮೈಸೂರಿನಿಂದ ಹೊರಡುವ ದಿನ ಇಡೀ ಅರಮನೆ ಭಾವುಕವಾಗಿತ್ತು.
ಮಹಾರಾಜರು ಸ್ವಾಮೀಜಿಯನ್ನು ಬೀಳ್ಕೊಡಲು ಸ್ವತಃ ಬಂದರು. ಸ್ವಾಮೀಜಿ, ರಾಜನ್, ನಿನ್ನ ಮೇಲೆ ದೈವಾನುಗ್ರಹವಿದೆ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆ. ನಿನ್ನ ಪ್ರಜೆಗಳೇ ನಿನ್ನ ಮಕ್ಕಳು. ಭಾರತದ ಭವಿಷ್ಯ ನಿನ್ನಂತಹ ಪ್ರಬುದ್ಧ ರಾಜರ ಕೈಯಲ್ಲಿದೆ. ಸ್ವಾಮೀಜಿ ಮೈಸೂರು ಬಿಟ್ಟ ನಂತರವೂ ಮಹಾರಾಜರನ್ನು ಮರೆಯಲಿಲ್ಲ. ಅಮೆರಿಕದಿಂದ ಅವರು ಬರೆದ ಪತ್ರಗಳು ಇತಿಹಾಸ ಪ್ರಸಿದ್ಧವಾಗಿವೆ. 1894 ಜೂನ್ 23ರಂದು ಚಿಕಾಗೋದಿಂದ ಬರೆದ ಪತ್ರದ ಸಾರಾಂಶ. ಇದಕ್ಕಿಂತ ಹೆಚ್ಚು, ನನ್ನ ಪ್ರಿಯ ರಾಜಕುಮಾರನೇ, ಇದಕ್ಕಿಂತ ಹೆಚ್ಚು ಈ ಜೀವನವು ಕ್ಷಣಿಕ. ಪ್ರಪಂಚದ ಸುಖಭೋಗಗಳು ನೀರಿನ ಮೇಲಿನ ಗುಳ್ಳೆಯಂತೆ. ಆದರೆ ಯಾರು ಪರರಿಗಾಗಿ ಬದುಕುತ್ತಾರೋ ಅವರು ಮಾತ್ರ ನಿಜವಾಗಿ ಬದುಕಿದಂತೆ. ಉಳಿದವರು ಉಸಿರಾಡುತ್ತಿದ್ದರೂ ಸತ್ತಂತೆ. They alone live who live for others, the rest are more dead than alive. ಇದಕ್ಕಿಂತ ಹೆಚ್ಚು ನನ್ನ ಪ್ರಿಯ ರಾಜನೇ, ನಿಮ್ಮಂತಹ ಉದಾತ್ತ ಗುಣದವರು ಭಾರತದ ಚುಕ್ಕಾಣಿ ಹಿಡಿದರೆ ಬಿದ್ದು ಹೋಗಿರುವ ಈ ದೇಶ ಮತ್ತೆ ಎದ್ದು ನಿಲ್ಲಬಲ್ಲದು. ಇದಕ್ಕಿಂತ ಹೆಚ್ಚು. ಈ ಸಾಲುಗಳು ಚಾಮರಾಜ ಒಡೆಯರವರ ಜೀವನದ ಧ್ಯೇಯವಾಕ್ಯವಾಯಿತು. ಅಧ್ಯಾಯ 8 ಅಕಾಲಿಕ ಅಂತ್ಯ ಮತ್ತು ಶಾಶ್ವತ ಪರಂಪರೆ. ವಿಪರ್ಯಾಸವೆಂದರೆ ಸ್ವಾಮೀಜಿಯವರು ಅಮೆರಿಕದಲ್ಲಿ ಜಯಭೇರಿ ಬಾರಿಸುತ್ತಿದ್ದ ಸಮಯದಲ್ಲೇ 1894 ಡಿಸೆಂಬರ್ ಮೈಸೂರಿನಲ್ಲಿ ದುರಂತವೊಂದು ಸಂಭವಿಸಿತು. ಕಲ್ಕತ್ತಾ ಪ್ರವಾಸದಲ್ಲಿದ್ದ ಮಹಾರಾಜ ಚಾಮರಾಜ ಒಡೆಯರವರು ಡಿಫ್ತೀರಿಯಾ ಕಾಯಿಲೆಗೆ ತುತ್ತಾಗಿ ತಮ್ಮ 31ನೇ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದರು. ಈ ಸುದ್ದಿ ಅಮೆರಿಕದಲ್ಲಿದ್ದ ಸ್ವಾಮೀಜಿಗೆ ತಲುಪಿದಾಗ ಅವರು ಮಗುವಿನಂತೆ ಅತ್ತರು. ಭಾರತವು ತನ್ನ ಅತ್ಯಮೂಲ್ಯವಾದ ರತ್ನವನ್ನು ಕಳೆದುಕೊಂಡಿತು. ನನ್ನ ಕನಸುಗಳನ್ನು ಅರ್ಥಮಾಡಿಕೊಂಡಿದ್ದ ಒಬ್ಬ ಆಪ್ತ ಮಿತ್ರನನ್ನು ನಾನು ಕಳೆದುಕೊಂಡೆ ಎಂದು ಶೋಕಿಸಿದರು. ಪರಂಪರೆಯ ಮುಂದುವರಿಕೆ. ಮಹಾರಾಜರು ಭೌತಿಕವಾಗಿ ಅಗಲಿದರೂ ಸ್ವಾಮೀಜಿಯವರೊಂದಿಗಿನ ಅವರ ಭೇಟಿಯ ಫಲ ಮೈಸೂರಿನಲ್ಲಿ ಉಳಿಯಿತು. ನಕ್ಷತ್ರ ಚಿಹ್ನೆ ರಾಮಕೃಷ್ಣ ಆಶ್ರಮ. ಮುಂದೆ ಮೈಸೂರಿನಲ್ಲಿ ಭವ್ಯವಾದ ರಾಮಕೃಷ್ಣ ಆಶ್ರಮ ಸ್ಥಾಪನೆಯಾಯಿತು. ಅದಕ್ಕೆ ಬೇಕಾದ ಭೂಮಿಯನ್ನು ಮತ್ತು ಸಹಾಯವನ್ನು ಒಡೆಯರ್ ಕುಟುಂಬವೇ ನೀಡಿತು. ಸ್ವಾಮೀಜಿಯವರ ಮೇಲೆ ಮಹಾರಾಜರಿಗಿದ್ದ ಭಕ್ತಿಯೇ ಇದಕ್ಕೆ ಕಾರಣ. ನಕ್ಷತ್ರ ಚಿಹ್ನೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಚಾಮರಾಜ ಒಡೆಯರವರ ಮಗ ನಾಲ್ವಡಿಯವರು ಬಾಲಕರಾಗಿದ್ದಾಗ ಅವರ ತಾಯಿ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಸ್ವಾಮೀಜಿಯವರ ಸಂದೇಶಗಳನ್ನು ಮಗನಿಗೆ ಹೇಳಿಕೊಟ್ಟರು. ತಂದೆ ಕಂಡ ಕನಸನ್ನು ಮತ್ತು ವಿವೇಕಾನಂದರ ಆದರ್ಶಗಳನ್ನು ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಾರಿಗೊಳಿಸಿದರು. ಹೀಗೆ 1892ರಲ್ಲಿ ನಡೆದ ಒಂದು ಭೇಟಿ ಮೈಸೂರು ಸಂಸ್ಥಾನವನ್ನು ಮಾದರಿ ಮೈಸೂರು ರಾಜ್ಯವನ್ನಾಗಿ ಮಾಡೆಲ್ ಮೈಸೂರು ಸ್ಟೇಟ್ ರೂಪಿಸುವಲ್ಲಿ ಅದೃಶ್ಯ ಶಕ್ತಿಯಾಗಿ ಕೆಲಸ ಮಾಡಿತು. ನಾವು ಇದುವರೆಗೂ ಚರ್ಚಿಸಿದ ಪ್ರಮುಖ ಘಟನೆಗಳನ್ನು ಹೊರತುಪಡಿಸಿ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಮತ್ತು ಹೆಚ್ಚು ಪ್ರಚಲಿತವಿಲ್ಲದ ಇನ್ನೂ ಕೆಲವು ಸೂಕ್ಷ್ಮ ಮತ್ತು ಅಪರೂಪದ ಸಂಗತಿಗಳು, ರೇರ್ ಮತ್ತು ಅನ್ಟೋಲ್ಡ್ ಫ್ಯಾಕ್ಟ್ಸ್ ಇಲ್ಲಿವೆ. ಇವು ನಿಮ್ಮ ಲೇಖನಕ್ಕೆ ಇನ್ನೂ ಹೆಚ್ಚಿನ ತೂಕವನ್ನು ನೀಡುತ್ತವೆ. ಇಲ್ಲಿದೆ ಮಹಾರಾಜರು ಮತ್ತು ಸ್ವಾಮೀಜಿಯವರ ಭೇಟಿಯ ಕುರಿತಾದ ಎಕ್ಸ್ಟ್ರಾ ಪಾಯಿಂಟ್ಸ್. 1. ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಆಶೀರ್ವಾದ. ಇದು ಬಹಳ ಮುಖ್ಯವಾದ ಮತ್ತು ಭಾವನಾತ್ಮಕ ಸಂಗತಿ. ಸ್ವಾಮೀಜಿ 1892ರಲ್ಲಿ ಮೈಸೂರಿಗೆ ಬಂದಾಗ ಯುವರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇನ್ನೂ 8 ವರ್ಷದ ಬಾಲಕ. ನಕ್ಷತ್ರ ಚಿಹ್ನೆ ಘಟನೆ. ಮಹಾರಾಜ ಚಾಮರಾಜ ಒಡೆಯರವರು ತಮ್ಮ ಮಗನಾದ ಬಾಲಕ ಕೃಷ್ಣರಾಜ ಒಡೆಯರವರನ್ನು ಸ್ವಾಮೀಜಿಯವರ ಬಳಿ ಕರೆತಂದರು. ಇವನು ಮುಂದಿನ ಉತ್ತರಾಧಿಕಾರಿ, ಇವನಿಗೆ ಆಶೀರ್ವದಿಸಿ ಎಂದು ಕೇಳಿಕೊಂಡರು. ನಕ್ಷತ್ರ ಚಿಹ್ನೆ ಸ್ವಾಮೀಜಿಯ ಭವಿಷ್ಯವಾಣಿ. ಸ್ವಾಮೀಜಿಯವರು ಬಾಲಕನ ತೇಜಸ್ಸನ್ನು ಕಂಡು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾ, ಈ ಬಾಲಕನು ಕೇವಲ ರಾಜನಾಗುವುದಿಲ್ಲ, ಇವನೊಬ್ಬ ರಾಜರ್ಷಿ ಯಾಗಿ ರಾಜ್ಯಭಾರ ಮಾಡುತ್ತಾನೆ. ಇವನ ಆಳ್ವಿಕೆಯಲ್ಲಿ ಮೈಸೂರು ಕೀರ್ತಿ ಶಿಖರಕ್ಕೇರುತ್ತದೆ ಎಂದು ನುಡಿದಿದ್ದರು. ಮುಂದೆ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿಯವರನ್ನು ರಾಜರ್ಷಿ ಎಂದು ಕರೆದಾಗ ಸ್ವಾಮೀಜಿಯವರ ಭವಿಷ್ಯವಾಣಿ ನಿಜವಾಯಿತು. 2. ಶ್ರೀಗಂಧದ ಸಿಗಾರ್ ಬಾಕ್ಸ್, ಸ್ಯಾಂಡಲ್ವುಡ್ ಸಿಗಾರ್ ಬಾಕ್ಸ್ ಉಡುಗೊರೆ. ನಾವು ಸಿಗಾರ್ ಹಚ್ಚಿದ ಪ್ರಸಂಗದ ಬಗ್ಗೆ ಮಾತನಾಡಿದೆವು. ಆದರೆ ಅದರಾಚೆಗೆ ಒಂದು ವೈಯಕ್ತಿಕ ಉಡುಗೊರೆಯ ವಿಷಯವಿದೆ. ನಕ್ಷತ್ರ ಚಿಹ್ನೆ ಸ್ವಾಮೀಜಿಯವರಿಗೆ ತಂಬಾಕು ಸೇದುವ ಅಭ್ಯಾಸವಿತ್ತು. ಮಹಾರಾಜರು ಸ್ವಾಮೀಜಿಯವರ ಮೇಲಿನ ಪ್ರೀತಿಯಿಂದ ಮೈಸೂರಿನ ಅತ್ಯಂತ ಶ್ರೇಷ್ಠವಾದ ಕೆತ್ತನೆಯುಳ್ಳ ಶ್ರೀಗಂಧದ ಸಿಗಾರ್ ಬಾಕ್ಸ್, ಸ್ಯಾಂಡಲ್ವುಡ್ ಸಿಗಾರ್ ಬಾಕ್ಸ್ ಒಂದನ್ನು ಉಡುಗೊರೆಯಾಗಿ ನೀಡಿದ್ದರು. ನಕ್ಷತ್ರ ಚಿಹ್ನೆ ಸ್ವಾಮೀಜಿ ಇದನ್ನು ಎಷ್ಟು ಇಷ್ಟಪಟ್ಟಿದ್ದರೆಂದರೆ ಅಮೆರಿಕಕ್ಕೆ ಹೋದಾಗಲೂ ಅವರು ಈ ಬಾಕ್ಸ್ ಅನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡಿದ್ದರು. ಇದು ರಾಜನ ನೆನಪಿನ ಸಂಕೇತವಾಗಿತ್ತು. 3. ನೀವು ಸನ್ಯಾಸಿಯಾಗಿರದಿದ್ದರೆ. ಮಹಾರಾಜರ ಮೆಚ್ಚುಗೆ. ಮಹಾರಾಜರು ಸ್ವಾಮೀಜಿಯವರ ಬುದ್ಧಿವಂತಿಕೆಗೆ ಮತ್ತು ಆಡಳಿತಾತ್ಮಕ ಜ್ಞಾನಕ್ಕೆ ಎಷ್ಟು ಮಾರು ಹೋಗಿದ್ದರೆಂದರೆ ಒಂದು ಸಂದರ್ಭದಲ್ಲಿ ಅವರು ತಮಾಷೆಯಾಗಿ ಅಥವಾ ಅಷ್ಟೇ ಗಂಭೀರವಾಗಿ ಹೀಗೆ ಹೇಳಿದ್ದರು. ಇದಕ್ಕಿಂತ ಹೆಚ್ಚು, ಸ್ವಾಮೀಜಿ, ನೀವು ಕಾವಿ ಧರಿಸಿ ಸನ್ಯಾಸಿಯಾಗಿರುವುದು ನಮ್ಮ ದುರಾದೃಷ್ಟ. ಒಂದು ವೇಳೆ ನೀವು ಸನ್ಯಾಸಿಯಾಗಿರದಿದ್ದರೆ ನಾನು ನಿಮ್ಮನ್ನು ನನ್ನ ರಾಜ್ಯದ ದಿವಾನರನ್ನಾಗಿ ಪ್ರಧಾನಮಂತ್ರಿ ಮಾಡಿಕೊಳ್ಳುತ್ತಿದ್ದೆ. ಅಷ್ಟು ಅದ್ಭುತವಾದ ರಾಜಕೀಯ ಪ್ರಜ್ಞೆ ನಿಮ್ಮಲ್ಲಿದೆ. ಇದಕ್ಕಿಂತ ಹೆಚ್ಚು, ಇದು ಸ್ವಾಮೀಜಿಯವರ ಲೀಡರ್ಶಿಪ್ ಗುಣಕ್ಕೆ ಮಹಾರಾಜರು ನೀಡಿದ ಅತ್ಯುನ್ನತ ಪ್ರಮಾಣಪತ್ರವಾಗಿತ್ತು. 4. ಶಿಷ್ಟಾಚಾರದ ಉಲ್ಲಂಘನೆ, ಬ್ರೇಕಿಂಗ್ ದ ಪ್ರೋಟೋಕಾಲ್. ಮೈಸೂರು ಅರಮನೆಯಲ್ಲಿ ರಾಜರ ಮುಂದೆ ಯಾರೂ ಕುಳಿತುಕೊಳ್ಳುವಂತಿಲ್ಲ, ಇದು ಕಠಿಣ ನಿಯಮವಾಗಿತ್ತು. ನಕ್ಷತ್ರ ಚಿಹ್ನೆ ಆದರೆ ಸ್ವಾಮೀಜಿಯವರ ವಿಷಯದಲ್ಲಿ ಮಹಾರಾಜರು ಈ ನಿಯಮವನ್ನು ಮುರಿದರು. ಸ್ವಾಮೀಜಿಯವರು ಎತ್ತರದ ಆಸನದಲ್ಲಿ ಅಥವಾ ಕುರ್ಚಿಯಲ್ಲಿ ಕುಳಿತಾಗ ಮಹಾರಾಜರು ಭಕ್ತಿಯಿಂದ ಕೆಳಗೆ ಅಥವಾ ಸಾಮಾನ್ಯ ಆಸನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ನಕ್ಷತ್ರ ಚಿಹ್ನೆ ದಿವಾನರು ಇದನ್ನು ಗಮನಿಸಿದಾಗ
ಮಹಾರಾಜರು ಹೇಳಿದರು, ಅವರು ಜ್ಞಾನದ ಚಕ್ರವರ್ತಿ, ನಾನು ಕೇವಲ ಮಣ್ಣಿನ ರಾಜ್ಯದ ರಾಜ. ಜ್ಞಾನಕ್ಕೆ ಯಾವಾಗಲೂ ಅಗ್ರಸ್ಥಾನವಿರಬೇಕು. ಇದು ಚಾಮರಾಜ ಒಡೆಯರವರ ವಿನಮ್ರತೆಗೆ ಸಾಕ್ಷಿ. 5. ಸಂಸ್ಕೃತ ಶ್ಲೋಕ ರಚನೆ. ಸ್ವಾಮೀಜಿಯವರು ಮೈಸೂರಿನಲ್ಲಿ ಇದ್ದಾಗ ಮಹಾರಾಜರ ಗುಣಗಾನ ಮಾಡಿ ಕೆಲವು ಸಂಸ್ಕೃತ ಶ್ಲೋಕಗಳನ್ನು ರಚಿಸಿದ್ದರು ಎಂದು ಹೇಳಲಾಗುತ್ತದೆ. ಅದರಲ್ಲಿ ಅವರು ಮಹಾರಾಜರನ್ನು ಪ್ರಾಚೀನ ಕಾಲದ ಜನಕ ಮಹಾರಾಜನಿಗೆ ಹೋಲಿಸಿದ್ದರು. ನೀವು ಆಧುನಿಕ ಕಾಲದ ಜನಕನಂತೆ ಲೌಕಿಕದಲ್ಲಿದ್ದುಕೊಂಡೇ ಯೋಗಿಯಂತೆ ಬದುಕುತ್ತಿದ್ದೀರಿ ಎಂದು ಸ್ವಾಮೀಜಿ ಹೇಳಿದ್ದರು. 6. ಸ್ವಾಮೀಜಿಯ ಪತ್ರದಲ್ಲಿ ಮೈಸೂರಿನ ಪ್ರಸ್ತಾಪ. ಅಲಸಿಂಗ ಪೆರುಮಾಳವರಿಗೆ. ಸ್ವಾಮೀಜಿ ಅಮೆರಿಕಕ್ಕೆ ಹೋದ ನಂತರ ಮದ್ರಾಸ್ನ ತಮ್ಮ ಶಿಷ್ಯ ಅಲಸಿಂಗ ಪೆರುಮಾಳವರಿಗೆ ಬರೆದ ಪತ್ರದಲ್ಲಿ ಮೈಸೂರು ಮಹಾರಾಜರ ಬಗ್ಗೆ ವಿಶೇಷವಾಗಿ ಬರೆದಿದ್ದಾರೆ. ಇದಕ್ಕಿಂತ ಹೆಚ್ಚು, ನಮ್ಮ ಮೈಸೂರು ಮಹಾರಾಜರಂತಹ ವ್ಯಕ್ತಿ ಸಿಗುವುದು ಬಹಳ ಅಪರೂಪ. ಅವರು ರತ್ನದಂತಹ ಮನುಷ್ಯ. ಅವರ ಬೆಂಬಲವಿಲ್ಲದಿದ್ದರೆ ನಾನು ಈ ಸಾಧನೆ ಮಾಡಲು ಕಷ್ಟವಾಗುತ್ತಿತ್ತು. ದಕ್ಷಿಣ ಭಾರತದ ಭವಿಷ್ಯ ಇಂತಹ ರಾಜರ ಕೈಯಲ್ಲಿದೆ. ಇದಕ್ಕಿಂತ ಹೆಚ್ಚು. 7. ಸಹೋದರಿ ನಿವೇದಿತಾ ಅವರ ಭೇಟಿ. ದಿ ಆಫ್ಟರ್ಮ್ಯಾಥ್. ಸ್ವಾಮೀಜಿಯವರು ನಿಧನರಾದ ನಂತರ ಅವರ ಶಿಷ್ಯೆ ಭಗಿನಿ ನಿವೇದಿತಾ, ಸಿಸ್ಟರ್ ನಿವೇದಿತಾ ಮೈಸೂರಿಗೆ ಭೇಟಿ ನೀಡಿದ್ದರು. ಆಗ ಅವರು ಹೇಳಿದ್ದು, ನನ್ನ ಗುರುಗಳಾದ ವಿವೇಕಾನಂದರು ಮೈಸೂರು ಮಹಾರಾಜರ ಬಗ್ಗೆ ಮತ್ತು ಮೈಸೂರು ರಾಜ್ಯದ ಬಗ್ಗೆ ಅಮೆರಿಕದಲ್ಲಿ ಆಗಾಗ ಮಾತನಾಡುತ್ತಿದ್ದರು. ಆ ಪುಣ್ಯಭೂಮಿಯನ್ನು ನೋಡಲು ನಾನು ಬಂದಿದ್ದೇನೆ. ಇದು ಮಹಾರಾಜರು ಸ್ವಾಮೀಜಿಯವರ ಮನಸ್ಸಿನಲ್ಲಿ ಎಷ್ಟು ಆಳವಾದ ಸ್ಥಾನ ಪಡೆದಿದ್ದರು ಎಂಬುದನ್ನು ತೋರಿಸುತ್ತದೆ. 8. ಅರಮನೆಯ ಗ್ರಂಥಾಲಯ. ಪ್ಯಾಲೇಸ್ ಲೈಬ್ರರಿ. ಸ್ವಾಮೀಜಿ ಮೈಸೂರಿನಲ್ಲಿದ್ದಾಗ ಅರಮನೆಯ ಸರಸ್ವತಿ ಭಂಡಾರದಲ್ಲಿ ಗ್ರಂಥಾಲಯ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಅಲ್ಲಿರುವ ಹಳೆಯ ತಾಳೆಗರಿಗಳನ್ನು ಮತ್ತು ಸಂಸ್ಕೃತ ಗ್ರಂಥಗಳನ್ನು ಅವರು ಆಳವಾಗಿ ಅಧ್ಯಯನ ಮಾಡಿದರು. ಮೈಸೂರು ಅರಮನೆಯ ಗ್ರಂಥಾಲಯದ ಸಮೃದ್ಧತೆಯನ್ನು ನೋಡಿ ಅವರು ಬೆರಗಾಗಿದ್ದರು. ಈ ಅಂಶಗಳನ್ನು ನಿಮ್ಮ ಲೇಖನದಲ್ಲಿ ಸೇರಿಸಿದರೆ ಅದು ಸಾಮಾನ್ಯ ಜೀವನಚರಿತ್ರೆಗಿಂತ ಹೆಚ್ಚು ಆಳವಾಗಿ ಮತ್ತು ಆಸಕ್ತಿದಾಯಕವಾಗಿ ಮೂಡಿಬರುತ್ತದೆ. ಪೂರ್ಣವಿರಾಮ. ಇತಿಹಾಸದ ಸಂಶೋಧನಾ ಲೇಖನಗಳಲ್ಲಿ ಮತ್ತು ಸ್ವಾಮೀಜಿಯವರ ಜೀವನ ಚರಿತ್ರೆಯ ಅತಿ ಸೂಕ್ಷ್ಮ ದಾಖಲೆಗಳಲ್ಲಿ ಸಿಗುವ ಜನಸಾಮಾನ್ಯರಿಗೆ ಹೆಚ್ಚು ತಿಳಿಯದ ಇನ್ನೂ ಕೆಲವು ವಿಶೇಷ ಮತ್ತು ಅಪರೂಪದ ಅಂಶಗಳು, ಡೀಪ್ ಮತ್ತು ರೇರ್ ಇನ್ಸೈಟ್ಸ್ ಇಲ್ಲಿವೆ. ಇವುಗಳನ್ನು ನಿಮ್ಮ ಲೇಖನದಲ್ಲಿ ಸೇರಿಸಿದರೆ ಅದು ಕೇವಲ ಜೀವನ ಚರಿತ್ರೆಯಾಗದೆ ಒಂದು ಐತಿಹಾಸಿಕ ದಾಖಲೆಯಾಗುತ್ತದೆ. 9. ಪಾಶ್ಚಿಮಾತ್ಯ ಸಂಗೀತಜ್ಞನೊಂದಿಗಿನ ಪೈಪೋಟಿ. ದ ವೆಸ್ಟರ್ನ್ ಮ್ಯೂಸಿಷಿಯನ್ ಇನ್ಸಿಡೆಂಟ್. ಮೈಸೂರು ಅರಮನೆಯಲ್ಲಿ ಪಾಶ್ಚಿಮಾತ್ಯ ಸಂಗೀತದ ಬಗ್ಗೆ ಮಹಾರಾಜರಿಗೆ ವಿಶೇಷ ಆಸಕ್ತಿ ಇತ್ತು ಎಂದು ನಾವು ಹೇಳಿದ್ದೇವೆ. ಆದರೆ ಇಲ್ಲೊಂದು ನಿರ್ದಿಷ್ಟ ಘಟನೆಯಿದೆ. ನಕ್ಷತ್ರ ಚಿಹ್ನೆ ಘಟನೆ. ಅರಮನೆಯಲ್ಲಿ ಒಬ್ಬ ಪ್ರಸಿದ್ಧ ಆಸ್ಟ್ರಿಯನ್ ಯುರೋಪಿಯನ್ ಸಂಗೀತಗಾರನಿದ್ದನು. ಆತ ಪಿಯಾನೋ ಮತ್ತು ಪಿಟೀಲು ನುಡಿಸುವುದರಲ್ಲಿ ನಿಪುಣನಾಗಿದ್ದ. ಮಹಾರಾಜರು ಸ್ವಾಮೀಜಿಯವರನ್ನು ಆ ಸಂಗೀತಗಾರನಿಗೆ ಪರಿಚಯಿಸಿದರು. ನಕ್ಷತ್ರ ಚಿಹ್ನೆ ಚರ್ಚೆ. ಸ್ವಾಮೀಜಿ ಕೇವಲ ಸಂಗೀತವನ್ನು ಕೇಳಲಿಲ್ಲ. ಅವರು ಆ ಸಂಗೀತಗಾರನೊಂದಿಗೆ ಪಾಶ್ಚಿಮಾತ್ಯ ಸಂಗೀತದ ಸ್ವರರಚನೆ, ಹಾರ್ಮನಿ ಮತ್ತು ಭಾರತೀಯ ಸಂಗೀತದ ರಾಗಬದ್ಧತೆ, ಮೆಲಡಿ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಾಂತ್ರಿಕವಾಗಿ ಚರ್ಚಿಸಿದರು. ನಕ್ಷತ್ರ ಚಿಹ್ನೆ ಪರಿಣಾಮ. ಸ್ವಾಮೀಜಿಯವರು ಯುರೋಪಿಯನ್ ಸಂಗೀತದ ಸಿದ್ಧಾಂತಗಳ ಬಗ್ಗೆ ಹೊಂದಿದ್ದ ಆಳವಾದ ಜ್ಞಾನವನ್ನು ಕಂಡು ಆ ವಿದೇಶಿ ಸಂಗೀತಗಾರ ಮತ್ತು ಮಹಾರಾಜರು ಇಬ್ಬರು ದಂಗಾದರು. ಒಬ್ಬ ಭಾರತೀಯ ಸನ್ಯಾಸಿಗೆ ಪಾಶ್ಚಿಮಾತ್ಯ ಸಂಗೀತದ ಇಷ್ಟೊಂದು ಆಳವಾದ ಜ್ಞಾನ ಹೇಗೆ ಸಾಧ್ಯ ಎಂದು ಮಹಾರಾಜರು ಆಶ್ಚರ್ಯಪಟ್ಟಿದ್ದರು. 10. ಮೈಸೂರಿನ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಗೆ ಬೀಜಾಂಕುರ. ಇನ್ಫ್ಲುಯೆನ್ಸ್ ಆನ್ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಇದು ಚಾಮರಾಜ ಒಡೆಯರವರ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು. 1894ರಲ್ಲಿ ಮೈಸೂರು ಸಂಸ್ಥಾನವು ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದು ಭಾರತದಲ್ಲೇ ಮೊದಲು. ನಕ್ಷತ್ರ ಚಿಹ್ನೆ ಸ್ವಾಮೀಜಿಯ ಪ್ರಭಾವ. 1892ರ ಭೇಟಿಯಲ್ಲಿ ಸ್ವಾಮೀಜಿ ಮತ್ತು ಮಹಾರಾಜರು ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ದೀರ್ಘವಾಗಿ ಚರ್ಚಿಸಿದ್ದರು. ಸ್ವಾಮೀಜಿ, ಬಾಲ್ಯ ವಿವಾಹವು ಸಮಾಜದ ಶಾಪ, ಇದರಿಂದ ಜನಾಂಗವೇ ದುರ್ಬಲವಾಗುತ್ತದೆ ಎಂದು ಉಗ್ರವಾಗಿ ಪ್ರತಿಪಾದಿಸಿದ್ದರು. ನಕ್ಷತ್ರ ಚಿಹ್ನೆ ಲಿಂಕ್. ಮಹಾರಾಜರು 1894ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲು ಸ್ವಾಮೀಜಿಯವರ ಆ ವಿಚಾರಗಳೇ ಪ್ರಬಲವಾದ ನೈತಿಕ ಪ್ರೇರಣೆಯಾಗಿದ್ದವು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. 11. ಸದ್ವಿದ್ಯಾ ಪಾಠಶಾಲೆ. ಗೆ ಭೇಟಿ. ವಿಸಿಟ್ ಸದ್ವಿದ್ಯಾ ಪಾಠಶಾಲಾ. ಸ್ವಾಮೀಜಿ ಕೇವಲ ಅರಮನೆಯಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರು ಮೈಸೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ನಕ್ಷತ್ರ ಚಿಹ್ನೆ ಸದ್ವಿದ್ಯಾ ಪಾಠಶಾಲೆ ನಕ್ಷತ್ರ ಚಿಹ್ನೆಗೆ ಇಂದಿಗೂ ಮೈಸೂರಿನಲ್ಲಿದೆ ಭೇಟಿ ನೀಡಿದ್ದರು. ನಕ್ಷತ್ರ ಚಿಹ್ನೆ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಸಂಸ್ಕೃತ ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡಿದರು. ನಮ್ಮ ಶಾಸ್ತ್ರಗಳನ್ನು ಕಲಿಯುವುದರ ಜೊತೆಗೆ ಆಧುನಿಕ ಜಗತ್ತಿನ ವಿಜ್ಞಾನವನ್ನು ಕಲಿಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮಹಾರಾಜರು ಈ ಶಾಲೆಗೆ ನೀಡುತ್ತಿದ್ದ ಪ್ರೋತ್ಸಾಹವನ್ನು ಸ್ವಾಮೀಜಿ ಶ್ಲಾಘಿಸಿದರು. 12. ಜಾತಿ ಪದ್ಧತಿಯ ವಿರುದ್ಧ ಒಂದು ಮೌನ ಕ್ರಾಂತಿ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಅಂದಿನ ಮೈಸೂರು ಬ್ರಾಹ್ಮಣರ ಪ್ರಾಬಲ್ಯವಿದ್ದ ರಾಜ್ಯವಾಗಿತ್ತು. ನಕ್ಷತ್ರ ಚಿಹ್ನೆ ಸ್ವಾಮೀಜಿ ಹುಟ್ಟಿನಿಂದ ಕ್ಷತ್ರಿಯ ಕಾಯಸ್ಥ. ಅವರು ಸನ್ಯಾಸಿಯಾಗಿದ್ದರು. ನಕ್ಷತ್ರ ಚಿಹ್ನೆ ಮಹಾರಾಜರು ಒಡೆಯರ್ ಕ್ಷತ್ರಿಯರು. ನಕ್ಷತ್ರ ಚಿಹ್ನೆ ದಿವಾನರು ಶೇಷಾದ್ರಿಯಯರ್ ಬ್ರಾಹ್ಮಣರು. ನಕ್ಷತ್ರ ಚಿಹ್ನೆ ವಿಶೇಷತೆ. ಒಬ್ಬ ಬ್ರಾಹ್ಮಣ ದಿವಾನರು ಶೇಷಾದ್ರಿಯಯರ್
ಒಬ್ಬ ಕ್ಷತ್ರಿಯ ಸನ್ಯಾಸಿಯನ್ನು ವಿವೇಕಾನಂದರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸಿದ್ದು ಮತ್ತು ಮಹಾರಾಜರು ಅವರಿಗೆ ಪಾದಪೂಜೆ ಮಾಡಿದ್ದು ಅಂದಿನ ಕಾಲಕ್ಕೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯಾಗಿತ್ತು. ಜಾತಿಗಿಂತ ಜ್ಞಾನ ಮತ್ತು ತ್ಯಾಗ ಮುಖ್ಯ ಎಂಬ ಸಂದೇಶವನ್ನು ಮಹಾರಾಜರು ಈ ಭೇಟಿಯ ಮೂಲಕ ತಮ್ಮ ಪ್ರಜೆಗಳಿಗೆ ಪರೋಕ್ಷವಾಗಿ ರವಾನಿಸಿದರು. 13. ನನ್ನ ಪ್ರಾಣ ಹೋದರೂ ಸರಿ ಮಹಾರಾಜರ ರಕ್ಷಣಾ ಮನೋಭಾವ. ಸ್ವಾಮೀಜಿ ಮೈಸೂರಿನಲ್ಲಿದ್ದಾಗ ಕೆಲವು ಸಂಪ್ರದಾಯವಾದಿಗಳು ಸ್ವಾಮೀಜಿಯವರ ಆಧುನಿಕ ವಿಚಾರಗಳನ್ನು ವಿರೋಧಿಸುವ ಸಾಧ್ಯತೆ ಇತ್ತು. ನಕ್ಷತ್ರ ಚಿಹ್ನೆ ಆಗ ಮಹಾರಾಜರು ತಮ್ಮ ಆಪ್ತರಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದರು. ಸ್ವಾಮೀಜಿಯವರಿಗೆ ಯಾವುದೇ ರೀತಿಯ ಅಗೌರವ ಅಥವಾ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ನನ್ನ ವೈಯಕ್ತಿಕ ಜವಾಬ್ದಾರಿ. ಅವರು ನನ್ನ ಅತಿಥಿಯಲ್ಲ, ಅವರು ನನ್ನ ಗುರುಗಳು. ರಾಜನ ಈ ರಕ್ಷಣಾತ್ಮಕ ನಿಲುವು ಸ್ವಾಮೀಜಿಯವರಿಗೆ ಮೈಸೂರಿನಲ್ಲಿ ಮುಕ್ತವಾಗಿ ಸಂಚರಿಸಲು ಮತ್ತು ಮಾತನಾಡಲು ಸ್ವಾತಂತ್ರ್ಯ ನೀಡಿತು. 14. ಮೈಸೂರು ಚಿತ್ರಕಲೆ ಮತ್ತು ರವಿವರ್ಮನ ಪ್ರಸ್ತಾಪ. ರಾಜ ರವಿವರ್ಮರು ಮೈಸೂರಿಗೆ ಬಂದು ಚಿತ್ರಗಳನ್ನು ಬರೆದಿದ್ದು ಇದೇ ಸಮಯದಲ್ಲಿ. ಸ್ವಾಮೀಜಿಯವರು ಭಾರತೀಯ ಕಲೆಗಳ ಬಗ್ಗೆಯೂ ಆಸಕ್ತಿ ಹೊಂದಿದ್ದರು. ನಕ್ಷತ್ರ ಚಿಹ್ನೆ ಮಹಾರಾಜರ ಸಂಗ್ರಹದಲ್ಲಿದ್ದ ಕಲಾಕೃತಿಗಳನ್ನು ನೋಡಿ ಸ್ವಾಮೀಜಿ, ನಮ್ಮ ದೇವತೆಗಳನ್ನು ಮನುಷ್ಯ ರೂಪದಲ್ಲಿ ಇಷ್ಟು ಸುಂದರವಾಗಿ ತೋರಿಸುವ ಕಲೆ ಭಾರತದಲ್ಲಿ ಬೆಳೆಯಬೇಕು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಕಲೆಗೆ ಮಹಾರಾಜರು ನೀಡುತ್ತಿದ್ದ ಆಶ್ರಯವನ್ನು ಕಂಡು, ನೀವು ಕೇವಲ ರಾಜನಲ್ಲ, ಕಲಾಕಾರ ಎಂದು ಬಣ್ಣಿಸಿದ್ದರು. 15. ಅಮೆರಿಕದ ಪತ್ರಿಕೆಗಳಲ್ಲಿ ಮೈಸೂರಿನ ಉಲ್ಲೇಖ. ಸ್ವಾಮೀಜಿ ಚಿಕಾಗೋಗೆ ಹೋದ ನಂತರ ಅಲ್ಲಿನ ಕೆಲವು ಪತ್ರಿಕೆಗಳಿಗೆ ನೀಡಿದ ಸಂದರ್ಶನದಲ್ಲಿ ಭಾರತದ ರಾಜರುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನಕ್ಷತ್ರ ಚಿಹ್ನೆ ಅವರು ನಿರ್ದಿಷ್ಟವಾಗಿ ಮೈಸೂರಿನ ಹೆಸರನ್ನು ಹೇಳದಿದ್ದರೂ, ದಕ್ಷಿಣ ಭಾರತದಲ್ಲಿ ಒಬ್ಬ ಯುವ ರಾಜನಿದ್ದಾನೆ, ಆತ ತನ್ನ ಪ್ರಜೆಗಳಿಗಾಗಿ ಬದುಕುತ್ತಿದ್ದಾನೆ. ಅಂತಹವರಿಂದಲೇ ಭಾರತಕ್ಕೆ ಭವಿಷ್ಯವಿದೆ ಎಂದು ಪರೋಕ್ಷವಾಗಿ ಚಾಮರಾಜ ಒಡೆಯರ್ ಅವರನ್ನು ಸ್ಮರಿಸಿದ್ದಾರೆ. ಈ ಎಲ್ಲಾ ಅಂಶಗಳು ಮಹಾರಾಜ ಚಾಮರಾಜ ಒಡೆಯರ್ ಮತ್ತು ಸ್ವಾಮಿ ವಿವೇಕಾನಂದರ ಭೇಟಿಯ ಆಳವನ್ನು ಹೆಚ್ಚಿಸುತ್ತವೆ. ಇದನ್ನು ನಿಮ್ಮ ಲೇಖನದಲ್ಲಿ ತೆರೆಮರೆಯ ಸತ್ಯಗಳು ಅಥವಾ ವಿಶೇಷ ಪ್ರಸಂಗಗಳು ಎಂಬ ತಲೆಬರಹದಡಿ ಸೇರಿಸಬಹುದು. ಇತಿಹಾಸದ ಆಳವಾದ ಅಧ್ಯಯನ, ಹಳೆಯ ದಾಖಲೆಗಳು ಮತ್ತು ಮೈಸೂರು ಅರಮನೆಯ ಆಂತರಿಕ ವಲಯದಲ್ಲಿ ಚರ್ಚೆಯಾಗುತ್ತಿದ್ದ ಅತ್ಯಂತ ಸೂಕ್ಷ್ಮ ಮತ್ತು ತಾತ್ವಿಕ ಸಂಗತಿಗಳನ್ನು ಡೀಪ್ ಫಿಲಸಾಫಿಕಲ್ ಮತ್ತು ಅನ್ಟೋಲ್ಡ್ ಡೈಮೆನ್ಷನ್ಸ್ ಇಲ್ಲಿ ನೀಡುತ್ತಿದ್ದೇನೆ. ಇದನ್ನು ನೀವು ನಿಮ್ಮ 5000 ಪದಗಳ ಲೇಖನಕ್ಕೆ ಅಜ್ಞಾತ ಅಧ್ಯಾಯಗಳು ದಿ ಅನ್ನೋನ್ ಚಾಪ್ಟರ್ಸ್ ಎಂದು ಸೇರಿಸಿಕೊಳ್ಳಬಹುದು. ಭಾಗ 5 ವಿಶೇಷ ಸೇರ್ಪಡೆ ಅಂತರಂಗದ ಅಲೆಗಳು ಮೌನ ಕ್ರಾಂತಿಯ ಮಹಾಕಾವ್ಯ. ನಾವು ಇದುವರೆಗೂ ಬಾಹ್ಯ ಘಟನೆಗಳನ್ನು, ಹಣ ಸಹಾಯ, ಸಿಗಾರ್, ಫೋನೋಗ್ರಾಫ್ ನೋಡಿದೆವು. ಆದರೆ ಸ್ವಾಮೀಜಿ ಮತ್ತು ಮಹಾರಾಜರ ನಡುವೆ ನಡೆದ ನಿಜವಾದ ವಿನಿಮಯ ಬೌದ್ಧಿಕ ಮತ್ತು ಮಾನಸಿಕ ಸ್ತರದ್ದು. ಇಲ್ಲಿವೆ ಆ ಅಪರೂಪದ ಆಯಾಮಗಳು. 1. ಒಂಟಿತನ, ದ ನಿವಾರಣೆ, ದ ಕ್ಯೂರ್ ಫಾರ್ ರಾಯಲ್ ಲೋನ್ಲಿನೆಸ್. ಇದು ಮನೋವೈಜ್ಞಾನಿಕವಾದ ಆದರೆ ಸತ್ಯವಾದ ಸಂಗತಿ. ರಾಜನಿಗೆ ಎಲ್ಲರೂ ಭಯಪಡುತ್ತಾರೆ ಅಥವಾ ಹೊಗಳುತ್ತಾರೆ. ರಾಜನಿಗೆ ನಿಜವಾದ ಸ್ನೇಹಿತ ಸಿಗುವುದು ಕಷ್ಟ. ನಕ್ಷತ್ರ ಚಿಹ್ನೆ ವಿಶ್ಲೇಷಣೆ. ಚಾಮರಾಜ ಒಡೆಯರ್ ಅವರಿಗೆ ಸುತ್ತಲೂ ಮಂತ್ರಿಗಳು, ಸೇವಕರು ಇದ್ದರು. ಆದರೆ ಅವರ ಬೌದ್ಧಿಕ ಹಸಿವಿಗೆ ತಕ್ಕಂತೆ ಅವರ ಸಮವಯಸ್ಕರಾಗಿ ಇಬ್ಬರು 29 ವರ್ಷದವರು ಅವರ ಮುಖದ ಮೇಲೆ ಸತ್ಯವನ್ನು ಹೇಳುವ ಧೈರ್ಯವಿದ್ದ ಏಕೈಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ನಕ್ಷತ್ರ ಚಿಹ್ನೆ ಸಂಭಾಷಣೆ. ಒಂದು ಸಂದರ್ಭದಲ್ಲಿ ಮಹಾರಾಜರು, ಸ್ವಾಮೀಜಿ, ಎಲ್ಲರೂ ನನ್ನ ಅಧಿಕಾರಕ್ಕೆ ತಲೆಬಾಗುತ್ತಾರೆ. ಆದರೆ ನೀವು ಮಾತ್ರ ನನ್ನ ಆತ್ಮಕ್ಕೆ ಮಾತನಾಡುತ್ತೀರಿ. ನಿಮ್ಮೊಂದಿಗೆ ಮಾತನಾಡಿದಾಗ ಮಾತ್ರ ನಾನು ರಾಜ ಎನ್ನುವ ಭಾರವನ್ನು ಇಳಿಸಿ ಸಾಮಾನ್ಯ ಮನುಷ್ಯನಾಗುತ್ತೇನೆ ಎಂದು ಹೇಳಿಕೊಂಡಿದ್ದರು. ಸ್ವಾಮೀಜಿ ಅವರಿಗೆ ಕೇವಲ ಗುರುವಾಗಿರಲಿಲ್ಲ, ಸೋಲ್ಮೇಟ್, ಆತ್ಮಸಖ ಆಗಿದ್ದರು. 2. ಜಪಾನ್ ಮಾದರಿ ಯ ಕನಸು, ದ ಜಪಾನ್ ಮಾಡೆಲ್. ಇದು ಇತಿಹಾಸಕಾರರು ಹೆಚ್ಚಾಗಿ ಗಮನಿಸದ ಅಂಶ. ಸ್ವಾಮಿ ವಿವೇಕಾನಂದರಿಗೆ ಜಪಾನ್ ದೇಶದ ಬಗ್ಗೆ ಅಪಾರ ಗೌರವವಿತ್ತು. ಅವರು ನಂತರ ಜಪಾನ್ಗೆ ಭೇಟಿ ನೀಡಿದರು. ಜಪಾನ್ ಹೇಗೆ ತನ್ನ ಸಂಸ್ಕೃತಿಯನ್ನು ಬಿಡದೆಯೇ ಪಾಶ್ಚಿಮಾತ್ಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿತು ಎಂಬುದು ಅವರ ಮೆಚ್ಚುಗೆಗೆ ಕಾರಣವಾಗಿತ್ತು. ನಕ್ಷತ್ರ ಚಿಹ್ನೆ ಮೈಸೂರಿಗಾದ ಪ್ರೇರಣೆ. ಮೈಸೂರಿನಲ್ಲಿ ನಡೆದ ಚರ್ಚೆಗಳಲ್ಲಿ ಸ್ವಾಮೀಜಿ, ನಾವು ಜಪಾನಿಯರಂತೆ ಆಗಬೇಕು. ಅವರು ಯುರೋಪಿಯನ್ನರ ಯಂತ್ರಗಳನ್ನು ತೆಗೆದುಕೊಂಡರು, ಆದರೆ ತಮ್ಮತನವನ್ನು ಕಳೆದುಕೊಳ್ಳಲಿಲ್ಲ. ಮೈಸೂರು ಭಾರತದ ಜಪಾನ್ ಆಗಬೇಕು ಎಂಬ ಕಲ್ಪನೆಯನ್ನು ಮಹಾರಾಜರ ತಲೆಯಲ್ಲಿ ಬಿತ್ತಿದರು. ನಕ್ಷತ್ರ ಚಿಹ್ನೆ ಫಲಿತಾಂಶ. ಮುಂದೆ ಮೈಸೂರಿನಲ್ಲಿ ರೇಷ್ಮೆ ಉದ್ಯಮ, ಸೆರಿಕಲ್ಚರ್ ಬೆಳೆಯಲು ಮತ್ತು ಜಪಾನ್ ನುರಿತಜ್ಞರನ್ನು ಮೈಸೂರಿಗೆ ಕರೆಸಲು ಈ ಚರ್ಚೆಯೇ ಮೂಲ ಪ್ರೇರಣೆ ಎಂದು ವಿಶ್ಲೇಷಿಸಬಹುದು. 3. ಅಸ್ಪೃಶ್ಯತೆ ಮತ್ತು ಅಡುಗೆ ಮನೆ ಧರ್ಮ, ದ ಕಿಚನ್ ರಿಲಿಜನ್ ಖಂಡನೆ. ಅಂದಿನ ಮೈಸೂರು ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣರ ಹಿಡಿತದಲ್ಲಿತ್ತು. ಮುಟ್ಟಬೇಡ, ಡೋಂಟ್ ಟಚಿಸಮ್ ಎಂಬುದು ಉತ್ತುಂಗದಲ್ಲಿತ್ತು. ನಕ್ಷತ್ರ ಚಿಹ್ನೆ ಕ್ರಾಂತಿಕಾರಿ ಮಾತು. ಸ್ವಾಮೀಜಿ ಮಹಾರಾಜರಿಗೆ ನೇರವಾಗಿ ಹೇಳಿದರು, ಮಹಾರಾಜರೇ, ನಮ್ಮ ಧರ್ಮ ಈಗ ಅಡುಗೆ ಮನೆಗೆ ಸೀಮಿತವಾಗಿದೆ. ನನ್ನನ್ನು ಮುಟ್ಟಬೇಡ ಎಂಬುದೇ ಈಗಿನ ಧರ್ಮವಾಗಿದೆ. ಇದು ಹೀಗೆಯೇ ಮುಂದುವರಿದರೆ ಹಿಂದೂ ಧರ್ಮ ಹುಚ್ಚಾಸ್ಪತ್ರೆಯಾಗುತ್ತದೆ. ನೀವು ರಾಜರಾಗಿ ಇದನ್ನು ಮೀರಬೇಕು. ನಕ್ಷತ್ರ ಚಿಹ್ನೆ ಪ್ರಭಾವ. ಮಹಾರಾಜರು ಈ ಮಾತನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದರೆಂದರೆ, ಅವರು ದಲಿತರ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಶಾಲೆಗಳನ್ನು, ಪಂಚಮ ಸ್ಕೂಲ್ಸ್ ತೆರೆಯಲು ಧೈರ್ಯ ಮಾಡಿದರು. ಅಂದಿನ ಕಾಲಕ್ಕೆ ರಾಜನೊಬ್ಬ ದಲಿತರ ಪರ ನಿಲ್ಲುವುದು ದೊಡ್ಡ ಸಾಹಸವಾಗಿತ್ತು. ಅದಕ್ಕೆ ಬೆನ್ನೆಲುಬು ವಿವೇಕಾನಂದರು. 4. ಮೈಸೂರು ಯೋಗ ಪರಂಪರೆಯ ಮೇಲೆ ಪ್ರಭಾವ, ಇನ್ಫ್ಲುಯೆನ್ಸ್ ಆನ್ ಯೋಗ.
ಮೈಸೂರು ಇಂದಿಗೂ ಯೋಗದ ರಾಜಧಾನಿ, ಅಷ್ಟಾಂಗ ಯೋಗ. ಇದಕ್ಕೆ ಪರೋಕ್ಷವಾಗಿ ವಿವೇಕಾನಂದರ ಪ್ರಭಾವವಿದೆ. ನಕ್ಷತ್ರ ಚಿಹ್ನೆ ಸ್ವಾಮೀಜಿ, ರಾಜಯೋಗ ದ ಪ್ರತಿಪಾದಕರು. ಅವರು ಅರಮನೆಯಲ್ಲಿ ಯೋಗದ ಮಹತ್ವವನ್ನು ಕುರಿತು ಮಾತನಾಡಿದ್ದರು. ನಕ್ಷತ್ರ ಚಿಹ್ನೆ ಅರಮನೆಯಲ್ಲಿ ಈಗಾಗಲೇ ಇದ್ದ ಕುಸ್ತಿ ಮತ್ತು ವ್ಯಾಯಾಮದ ಪರಂಪರೆಗೆ ಸ್ವಾಮೀಜಿ ನಕ್ಷತ್ರ ಚಿಹ್ನೆ ಮನಸ್ಸಿನ ಏಕಾಗ್ರತೆ ಮತ್ತು ಆಧ್ಯಾತ್ಮಿಕ ಶಕ್ತಿ, ನಕ್ಷತ್ರ ಚಿಹ್ನೆಯ ಆಯಾಮವನ್ನು ಸೇರಿಸಿದರು. ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೃಷ್ಣಮಾಚಾರ್ಯರಿಗೆ ಆಧುನಿಕ ಯೋಗದ ಪಿತಾಮಹ ಆಶ್ರಯ ನೀಡಿ ಯೋಗಶಾಲೆ ತೆರೆಯಲು ಅವರ ತಂದೆಯ ಕಾಲದಲ್ಲಿ ವಿವೇಕಾನಂದರು ಹಾಕಿಕೊಟ್ಟ ಈ ಯೋಗದ ಬುನಾದಿಯೇ ಕಾರಣ. 5. ಮೈಸೂರು ಪೇಟ, ದ ವಿಶ್ವಯಾತ್ರೆ, ದ ಗ್ಲೋಬಲ್ ಜರ್ನಿ ಆಫ್ ಮೈಸೂರು ಪೇಟ. ಚಿಕಾಗೋದಲ್ಲಿ ಸ್ವಾಮೀಜಿ ಧರಿಸಿದ್ದ ಪೇಟ ಟರ್ಬನ್ ಕೇವಲ ಬಟ್ಟೆಯಲ್ಲ, ಅದು ಮೈಸೂರಿನ ರಾಜಲಾಂಛನ. ನಕ್ಷತ್ರ ಚಿಹ್ನೆ ವಿಶೇಷ ಮಾಹಿತಿ. ಸಾಮಾನ್ಯವಾಗಿ ಸನ್ಯಾಸಿಗಳು ತಲೆಗೆ ಪೇಟ ಸುತ್ತುವುದಿಲ್ಲ. ಆದರೆ ಸ್ವಾಮೀಜಿ ಚಿಕಾಗೋದಲ್ಲಿ ಪೇಟ ಧರಿಸಲು ಕಾರಣವೇನು? ಅದು ಮಹಾರಾಜ ಚಾಮರಾಜ ಒಡೆಯರ್ ಅವರ ಗೌರವಾರ್ಥವಾಗಿ. ನಕ್ಷತ್ರ ಚಿಹ್ನೆ ಮೈಸೂರಿನ ರಾಜಮನೆತನದ ಉಡುಪಿನ ಶೈಲಿಯನ್ನು ಸ್ವಾಮೀಜಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರಿಸುವ ಮೂಲಕ ತಮಗೆ ಸಹಾಯ ಮಾಡಿದ ರಾಜನಿಗೆ ಜಗತ್ತಿನೆದುರು ಮೌನವಾಗಿ ಕೃತಜ್ಞತೆ ಸಲ್ಲಿಸಿದರು. ಸ್ವಾಮೀಜಿಯ ಐಕಾನಿಕ್ ಫೋಟೋದಲ್ಲಿರುವುದು ಮೈಸೂರಿನ ಕೊಡುಗೆ. 6. ರಾಜಕೀಯ ಸ್ವಾತಂತ್ರ್ಯ, ದ ಮುನ್ಸೂಚನೆ, ಹಿಂಟ್ ಆಫ್ ಫ್ರೀಡಮ್ ಸ್ಟ್ರಗಲ್. 1892ರಲ್ಲಿ ಇನ್ನೂ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಜೋರಾಗಿರಲಿಲ್ಲ. ಆದರೆ ಸ್ವಾಮೀಜಿ ಮತ್ತು ಮಹಾರಾಜರ ನಡುವೆ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ಗುಪ್ತ ಚರ್ಚೆಗಳು ನಡೆದಿದ್ದವು. ನಕ್ಷತ್ರ ಚಿಹ್ನೆ ಸ್ವಾಮೀಜಿ ಹೇಳಿದ್ದರು, ಬ್ರಿಟಿಷರು ನಮ್ಮನ್ನು ಆಳುತ್ತಿರಬಹುದು, ಆದರೆ ಅವರು ನಮ್ಮ ಆತ್ಮವನ್ನು ಆಳಲು ಬಿಡಬೇಡಿ. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಸ್ವತಂತ್ರರಾದರೆ ರಾಜಕೀಯ ಸ್ವಾತಂತ್ರ್ಯ ತಾನಾಗಿಯೇ ಬರುತ್ತದೆ. ನಕ್ಷತ್ರ ಚಿಹ್ನೆ ಇದೇ ಕಾರಣಕ್ಕೆ ಮಹಾರಾಜರು ಬ್ರಿಟಿಷರ ವಿರೋಧವಿದ್ದರೂ ಮೈಸೂರಿನಲ್ಲಿ ಸ್ವತಂತ್ರ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮೊಂಡು ಧೈರ್ಯ ತೋರಿದರು. 7. ತಾಯಿ ಶಾರದಾದೇವಿಯವರ ಉಲ್ಲೇಖ. ಸ್ವಾಮೀಜಿ ಮಹಾರಾಜರ ಬಳಿ ತಮ್ಮ ಗುರು ಶ್ರೀ ರಾಮಕೃಷ್ಣ ಪರಮಹಂಸರ ಬಗ್ಗೆ ಮಾತ್ರವಲ್ಲ, ತಮ್ಮ ಗುರುಪತ್ನಿ ಮತ್ತು ಸಂಘದ ತಾಯಿ ಶಾರದಾದೇವಿಯವರ ಬಗ್ಗೆಯೂ ಮಾತನಾಡಿದ್ದರು. ನಕ್ಷತ್ರ ಚಿಹ್ನೆ. ನನ್ನ ತಾಯಿ ಶಾರದಾದೇವಿ ನನಗೆ ಅನುಮತಿ ನೀಡದಿದ್ದರೆ ನಾನು ಅಮೆರಿಕಕ್ಕೆ ಹೋಗಲಾರೆ ಎಂದು ಸ್ವಾಮೀಜಿ ಹೇಳಿದಾಗ ಮಹಾರಾಜರು ಸ್ತ್ರೀಶಕ್ತಿಯ ಮೇಲಿನ ಸ್ವಾಮೀಜಿಯ ಭಕ್ತಿಗೆ ತಲೆಬಾಗಿದ್ದರು. ಮಹಾರಾಜರು ನಂತರ ಬಾಲಕಿಯರ ಶಿಕ್ಷಣಕ್ಕೆ ಒತ್ತು ನೀಡಲು ಈ ಮಾತೃಶಕ್ತಿಯ ಪರಿಕಲ್ಪನೆಯು ಕಾರಣವಾಯಿತು. 8. ನಚಿಕೇತ, ನ ಹೋಲಿಕೆ, ಕಂಪ್ಯಾರಿಸನ್ ಟು ನಚಿಕೇಟ. ಕಠೋಪನಿಷತ್ತಿನ ನಚಿಕೇತನಿಗೂ ಮತ್ತು ಸ್ವಾಮೀಜಿಗೂ ಮಹಾರಾಜರು ಹೋಲಿಕೆ ಮಾಡಿದ್ದರು. ನಕ್ಷತ್ರ ಚಿಹ್ನೆ ಯಮನ ಬಳಿ ಹೋಗಿ ಜ್ಞಾನಕ್ಕಾಗಿ ಹಠ ಹಿಡಿದ ನಚಿಕೇತನಂತೆ ಸ್ವಾಮೀಜಿಯವರು ಸತ್ಯಕ್ಕಾಗಿ ಪ್ರಪಂಚವನ್ನೇ ಎದುರು ಹಾಕಿಕೊಂಡಿದ್ದಾರೆ ಎಂದು ಮಹಾರಾಜರು ಬಣ್ಣಿಸಿದ್ದರು. ಸ್ವಾಮೀಜಿಯವರಿಗೆ ಶ್ರದ್ಧೆ, ಫೇತ್ ವಿತ್ ಸಿನ್ಸಿಯರಿಟಿ ಎಂಬ ಪದದ ನಿಜವಾದ ಅರ್ಥವನ್ನು ಮಹಾರಾಜರು ಅವರಲ್ಲಿ ಕಂಡಿದ್ದರು. 9. ದಿವಾನ ಶೇಷಾದ್ರಿಯರವರೊಂದಿಗಿನ ವೇದಾಂತವಾದ. ಇದು ಅರಮನೆಯ ದಾಖಲೆಗಳಲ್ಲಿ ಸಿಗುವ ಕುತೂಹಲಕಾರಿ ಅಂಶ. ದಿವಾನರಾದ ಶೇಷಾದ್ರಿಯರವರು ಅದ್ವೈತ ದಲ್ಲಿ ನಂಬಿಕೆ ಉಳ್ಳವರು. ಸ್ವಾಮೀಜಿ ವಿಶಿಷ್ಟಾದ್ವೈತ ಮತ್ತು ದ್ವೈತ ವನ್ನು ಗೌರವಿಸುತ್ತಲೇ ಅದ್ವೈತ ವನ್ನು ಪ್ರತಿಪಾದಿಸುತ್ತಿದ್ದರು. ನಕ್ಷತ್ರ ಚಿಹ್ನೆ. ಮೂವರು ಮಹಾರಾಜರು, ದಿವಾನರು, ಸ್ವಾಮೀಜಿ ಸೇರಿ ರಾತ್ರಿಯಿಡೀ ವೇದಾಂತದ ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ನಕ್ಷತ್ರ ಚಿಹ್ನೆ. ಒಮ್ಮೆ ಶೇಷಾದ್ರಿಯರವರು ಜಗತ್ತು ಮಾಯೆ, ಅಲ್ಯೂಷನ್ ಎಂದು ವಾದಿಸಿದರು. ಆಗ ಸ್ವಾಮೀಜಿ, ಹಾಗಾದರೆ ನಿಮ್ಮ ದಿವಾನಗಿರಿ, ನಿಮ್ಮ ಸಂಬಳ, ಈ ಅರಮನೆ ಎಲ್ಲವೂ ಮಾಯೆಯೇ? ಬಡವನ ಹಸಿವು ಮಾಯೆಯೇ? ಹಸಿವಿನಿಂದ ಸಾಯುವವನಿಗೆ ಹೋಗಿ ಇದು ಮಾಯೆ ಎಂದು ಹೇಳಿ ನೋಡೋಣ ಎಂದು ತೀಕ್ಷ್ಣವಾಗಿ ಉತ್ತರಿಸಿದರು. ನಕ್ಷತ್ರ ಚಿಹ್ನೆ. ಖಾಲಿ ಹೊಟ್ಟೆಯಲ್ಲಿ ಧರ್ಮವಿಲ್ಲ ಎಂಬ ಸ್ವಾಮೀಜಿಯ ಪ್ರಸಿದ್ಧ ವಾಕ್ಯ ಹುಟ್ಟಿದ್ದು ಇಂತಹ ಚರ್ಚೆಗಳಲ್ಲೇ. ಈ ವಾಕ್ಯ ಮಹಾರಾಜರನ್ನು ಬಡತನ ನಿರ್ಮೂಲನೆಗೆ ಟೊಂಕ ಕಟ್ಟಿ ನಿಲ್ಲುವಂತೆ ಮಾಡಿತು. 10. ಅಂತಿಮವಾಗಿ ದೈವಿಕ ಋಣ, ಡಿವೈನ್ ಡೆಟ್. ಸ್ವಾಮೀಜಿ ಮತ್ತು ಮಹಾರಾಜರ ಭೇಟಿಯನ್ನು ಕೇವಲ ಆಕಸ್ಮಿಕ ಎಂದು ಕರೆಯಲು ಸಾಧ್ಯವಿಲ್ಲ. ಸ್ವಾಮೀಜಿ ಮೈಸೂರು ಬಿಡುವಾಗ ಹೀಗೆ ಹೇಳಿದರೆಂದು ಒಂದು ಐತಿಹ್ಯವಿದೆ. ಇದಕ್ಕಿಂತ ಹೆಚ್ಚು, ಮಹಾರಾಜರೇ, ನಾವು ಈ ಜನ್ಮದಲ್ಲಿ ಭೇಟಿಯಾಗಿರುವುದು ಆಕಸ್ಮಿಕವಲ್ಲ, ಇದು ಹಿಂದಿನ ಜನ್ಮದ ಋಣಾನುಬಂಧ. ನಿಮ್ಮ ರಾಜ್ಯದ ಉದ್ಧಾರಕ್ಕೆ ನನ್ನ ತಪಸ್ಸಿನ ಶಕ್ತಿಯ ಒಂದು ಭಾಗವನ್ನು ನಿಮಗೆ ಧಾರೆ ಎರೆದಿದ್ದೇನೆ. ಇದಕ್ಕಿಂತ ಹೆಚ್ಚು, ಅದಕ್ಕಾಗಿಯೇ ಏನೋ ಚಾಮರಾಜ ಒಡೆಯರ್ ನಂತರ ಮೈಸೂರು ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಇಡೀ ಏಷ್ಯಾದಲ್ಲೇ ಮಾದರಿಯಾಗಿ ಬೆಳೆಯಿತು. ಆ ತಪಸ್ಸಿನ ಶಕ್ತಿ ಮೈಸೂರಿನ ಮಣ್ಣಿನಲ್ಲಿತ್ತು. ಮುಕ್ತಾಯದ ಟಿಪ್ಪಣಿ. ಕನ್ಕ್ಲೂಷನ್ ಫಾರ್ ಯೋರ್ ಸ್ಕ್ರಿಪ್ಟ್. ಈ ಮೇಲಿನ ಎಲ್ಲ ಅಂಶಗಳನ್ನು, ಹಿಂದಿನ ಭಾಗಗಳು ಸಂಕಲನ ಈಗಿನ ವಿಶೇಷ ಅಂಶಗಳು ಸೇರಿಸಿದರೆ 1892ರ ಆ ಭೇಟಿಯು ಕೇವಲ ಇಬ್ಬರು ವ್ಯಕ್ತಿಗಳ ಹಸ್ತಲಾಘವ ಆಗಿರಲಿಲ್ಲ. ಅದು ಆಧುನಿಕ ಭಾರತದ ಉದಯ, ಡಾನ್ ಆಫ್ ಮಾಡರ್ನ್ ಇಂಡಿಯಾ ಆಗಿತ್ತು. ಒಬ್ಬ ರಾಜ ತನ್ನ ಖಜಾನೆಯನ್ನು ತೆರೆದನು, ಒಬ್ಬ ಸನ್ಯಾಸಿ ತನ್ನ ಜ್ಞಾನ ಭಂಡಾರವನ್ನು ತೆರೆದನು. ಇದರ ಫಲವೇ ವಿಶ್ವ ವಿಜೇತ ವಿವೇಕಾನಂದ ಮತ್ತು ಮಾದರಿ ಮೈಸೂರು. ಈಗ ನಿಮ್ಮ 5000 ಪದಗಳ ಲೇಖನಕ್ಕೆ ಬೇಕಾದಷ್ಟು ಸರಕು ಕಾಂಟೆಂಟ್ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಇನ್ನು ಈ ಮಹಾನ್ ನಾಯಕನ, ಮಹಾರಾಜರ ಜೀವನದ ಕೊನೆಯ ದಿನಗಳತ್ತ ಭಾಗ 6 ಸಾಗೋಣವೇ? ಈಗ ನಾವು ಈ ಮಹಾನ್ ರಾಜನ ಜೀವನದ ಅಂತಿಮ ಘಟ್ಟವಾದ